ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತಾ ಗಣೇಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್. ಬನ್ನಿ, ಇವತ್ತು ನಾವು ಸ್ಲೀವ್ ಅಟ್ಯಾಚ್ ಯಾವ ಥರ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳಿಕೊಡ್ತಿದ್ದೇನೆ. ಓಕೆ, ಬನ್ನಿ ನೋಡಿ ಗೈಸ್. ಮೊನ್ನೆ ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ, ಬಟ್ ಈಗ ಪುನೊಮ್ಮೆ ರಿಪೀಟಾಗಿ ಹೇಳಿಕೊಡ್ತಿದ್ದೇನೆ. ನೋಡ್ಕೊಳ್ಳಿ, ಇದು ಸ್ಲೀವ್. ಇದು ಇಲ್ಲಿ ನೋಡ್ಕೊಳ್ಳಿ ಗೈಸ್, ಇದು ಡೀಟೇಲಾಗಿ ಹೇಳ್ತೇನೆ. ನಾವು ಇಲ್ಲಿ ಸ್ಲೀವಿಗೆ 2 ಮಾರ್ಕ್ ಇರುತ್ತಲ್ಲ, ಅದನ್ನು ಫ್ರಂಟ್ ಆ್ಯಂಡ್ ಬ್ಯಾಕ್ ಕವರ್ ಮಾಡ್ಕೊಳ್ಬೇಕು. ಫ್ರಂಟಿಗೆ ಈ ಥರ ಲೈನ್ ಹಾಕಿದರೆ ನಿಮಗೆ ಈಸಿಯಾಗಿ ಇದು ಫ್ರಂಟ್ ಪಾರ್ಟ್ ಅಂತ ಗೊತ್ತಾಗುತ್ತೆ. ಇದರಲ್ಲಿ ನೋಡಿ ಗೈಸ್, ಈ ಪಾಯಿಂಟು ಸಹ ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ನೋಡ್ಕೊಳ್ಳಿ, ಈ ಥರ ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಪಾರ್ಟ್. ಫ್ರಂಟ್ ಪಾರ್ಟಿಗೆ ಈ ಫ್ರಂಟ್ ಪಾರ್ಟ್ ಜಾಯಿಂಟ್ ಆಗಬೇಕು, ಅದಕ್ಕೋಸ್ಕರ ಮಾರ್ಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೇನೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಇದನ್ನು ಈ ಥರ ಮಾಡಿಕೊಂಡು ಶೋಲ್ಡರಲ್ಲಿ ಯಾವತ್ತು ನಾವು ಬ್ಯಾಕ್ ಸೈಡ್ಗೆ ಫೋಲ್ಡಿಂಗ್ ಮಾಡಿರಬೇಕು. ಬ್ಯಾಕ್ ಸೈಡ್ಗೆ ಈ ಥರ ಈಗ ಇಟ್ಕೊಳ್ಳುವಾಗ, ಸ್ಟಿಚಿಂಗ್ ಮಾಡುವಾಗ ಈ ಥರ ಈಗ ಇಟ್ಕೊಳ್ಳಿ. ಈ ಥರ ನೋಡ್ಕೊಳ್ಳಿ, ಇಟ್ಕೊಳ್ಳಿ. ಈ ಥರ ಸ್ಟಿಚಿಂಗ್ ಮಾಡುವಾಗ ಈ ಪಾಯಿಂಟ್ ಬ್ಯಾಕ್ ಸೈಡ್ಗೆ ಬರಬೇಕು, ಇಲ್ಲಿ ರೈಟ್ ಸೈಡ್ಗೆ ಬರಬಾರ್ದು. ಓಕೆ, ಇಲ್ಲಿ ಮಾರ್ಕ್ ಮಾಡುವಾಗ ನಾವು ನೋಡ್ಕೊಳ್ಳಿ, ಈ ಥರ ತಿರುಗಿಸುವಾಗ ಇದು ಫ್ರಂಟ್ ಪಾರ್ಟಿಗೆ ಮಾರ್ಕ್ ಮಾಡಿದ್ದು ಫ್ರಂಟಿಗೆ ಬರಬೇಕು. ಓಕೆನಾ? ಈ ಥರ ಮಿಡ್ಲ್ ಪಾಯಿಂಟ್ ಇಟ್ಕೊಳ್ಳಿ. ಮಿಡ್ಲ್ ಪಾಯಿಂಟ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಈಗ ಇದು ಪಫ್ ಸ್ಲೀವ್ ಆದ್ದರಿಂದ ನಾವು ಇಲ್ಲಿ ನೆರಿಗೆ ಕೊಡಬೇಕಾಗುತ್ತೆ. ಬಟ್ ಸಿಂಪಲ್ ಸ್ಲೀವ್ ಅಂದರೆ ನಾರ್ಮಲ್ ಸ್ಲೀವ್ ಇದ್ದರೆ ಅದನ್ನು ನೆರಿಗೆ ಕೊಡಲಿಕ್ಕಿಲ್ಲ. ಇದು ಪಫ್ ಸ್ಲೀವ್ ಆಗಿದ್ದರಿಂದ ನಾನು ಇಲ್ಲಿಂದ ನೆರಿಗೆ ಕೊಡ್ತಿದ್ದೇನೆ. ನೆರಿಗೆ ಕೊಡುವಾಗ ನಾವು ಏನು ಮಾಡಬೇಕಂದ್ರೆ, ಇಲ್ಲಿ ಆರ್ಮೋಲ್ ಶೇಪ್ ಇದೆಯಲ್ಲ, ಅಲ್ಲಿ ನಾಚ್ ಹಾಕಿರ್ತೇವಲ್ಲ ಫಿಟ್ಟಿಂಗಿಗೆ, ಅಲ್ಲಿಗೆ ನೋಡ್ಕೊಳ್ಳಿ ಹಾಕಿರ್ತೇವೆ, ಬಟ್ ಕಾಣ್ತಾ ಇಲ್ಲ, ಅದಕ್ಕೋಸ್ಕರ ಇನ್ನೊಮ್ಮೆ ಹಾಕಿದ್ದೇನೆ. ಈ ಥರ ಸ್ವಲ್ಪ ಓಪನ್ ಮಾಡ್ಕೊಳ್ಳಿ, ಇಲ್ಲಿ ಸ್ಟಿಚಿಂಗ್ ಸ್ವಲ್ಪ ಬಿಡಿಸ್ಕೊಳ್ಳಿ. ಅದಕ್ಕೆ ಹೇಳಿದ್ದು, ಸ್ಲೀವ್ ಮಾಡುವಾಗ ಬಾಟಮಿಗೆ ಮಾತ್ರ ಲಾಕ್ ಮಾಡಿ, ಮೇಲ್ಗಡೆ ಲಾಕ್ ಮಾಡಬೇಡಿ ಹೇಳಿದ್ದು. ಓಕೆ, ಇಲ್ಲಿ ಸಹ ನೋಡ್ಕೊಳ್ಳಿ, ನಾಚ್ ಹಾಕಿದ್ದೇವೆ, ಅಲ್ಲಿ ಸ್ವಲ್ಪ ಓಪನ್ ಮಾಡ್ಕೊಳ್ಳಿ ಸ್ಲೀವ್. ಇದು ಕೆಲವರು ಡೈರೆಕ್ಟಾಗಿ ಇಟ್ಕೊಳ್ತಾರೆ, ಆದರೆ ಸ್ಲೀವು ಕೆಲವೊಮ್ಮೆ ಆಚೆ ಈಚೆ ಆಗುತ್ತೆ. ಓಕೆನಾ? ಈ ಥರ ಹೀಗೆ ಇಟ್ಕೊಂಡು ಫ್ರಂಟ್ ಪಾರ್ಟಿಗೆ ಫ್ರಂಟ್ ಪಾರ್ಟ್, ಬ್ಯಾಕ್ ಪಾರ್ಟಿಗೆ ಬ್ಯಾಕ್ ಪಾರ್ಟ್. ಹೀಗೆ ನೋಡಿದ್ರಲ್ಲ, ಇದು ಈ ಥರ ಪಾಯಿಂಟ್ ಇಟ್ಕೊಳ್ಳಿ. ಆರ್ಮೋಲ್ ಶೇಪ್ ಮತ್ತು ಸ್ಲೀವ್ ಇದು ಹೀಗೆ ಇಟ್ಕೊಂಡು ಮೆಜರ್ಮೆಂಟ್ ಹೀಗೆ ನೋಡ್ತಾ ಬನ್ನಿ. ಅಂದರೆ ಎಕ್ಸ್ಟ್ರಾ ಪೀಸ್ ಎಷ್ಟು ಇರುತ್ತೆ ಅದನ್ನು ನೆರಿಗೆ ಕೊಡಲಿಕ್ಕೆ, ಅಂದರೆ ಫ್ರಿಲ್ ಈ ಥರ ಎಕ್ಸ್ಟ್ರಾ ಪೀಸ್ ಇದು ಎಕ್ಸ್ಟ್ರಾ ಪೀಸ್ ಅಲ್ಲ, ಇದನ್ನು ನಾವು ಈಗ ಇಷ್ಟು ಪೀಸನ್ನು ಫ್ರಿಲ್ ಕೊಡಬೇಕು. ಫ್ರಿಲ್ ಯಾವ ಥರ ಕೊಡೋದಂದರೆ ಈ ಥರ ನೋಡ್ಕೊಳ್ಳಿ ಅಂತ, ಈ ಥರ ಫ್ರಿಲ್ ಕೊಡಿ. ನೋಡಿ, ಇಲ್ಲಿ ಸೈಡಲ್ಲಿ ನೋಡ್ಕೊಳ್ಳಿ, ಈ ಥರ ಫ್ರಿಲ್ ಕೊಡಿ. ಎಷ್ಟು ಬರುತ್ತೆ ಅಷ್ಟನ್ನು ಕೊಡ್ತಾ ಬಂದರೆ ಆಯಿತು. ಒಂದು ಕಾಲು ಇಂಚಲ್ಲಿ ಕೊಡ್ತಾ ಬಂದರೆ ಆಯಿತು. ಈ ಥರ ನೋಡ್ಕೊಳ್ಳಿ. ಇಲ್ಲಿ ಪುನಃ ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳಿ, ನೀವು ಚೆಕ್ ಮಾಡ್ಕೊಳ್ಳಿ. ಈ ಥರ ಕರೆಕ್ಟ್ ಆಯ್ತಲ್ಲ, ಕರೆಕ್ಟ್ ಆದರೆ ಅಲ್ಲಿ ಇಷ್ಟಕ್ಕೆ ಫ್ರಿಲ್ ಒಂದು 4-3 ಫ್ರಿಲ್ ಉಂಟು, ಅಷ್ಟು ಕೊಟ್ಟರೆ ಸಾಕು. ನೆಕ್ಸ್ಟ್ ಇಲ್ಲಿ 1/4 ಇಂಚಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಸ್ಲೀವ್ ಮಾತ್ರ ಲೂಸಾಗಿ ಬಿಟ್ಕೊಳ್ಳಿ. ಹೀಗೆ ಲೂಸಾಗಿ ಬಿಡಿ, ಇದು ಎಳೆದ್ರೆ ಜಾಸ್ತಿ ಬರುತ್ತೆ. ಓಕೆ, ನೋಡಿದ್ರಲ್ಲ ಫ್ರಂಟ್ ಪಾರ್ಟಿಗೆ ಯಾವ ಥರ ಸ್ಟಿಚ್ ಅಂತ. ನೆಕ್ಸ್ಟ್ ಓಕೆ, ಫ್ರಂಟ್ ಪಾರ್ಟನ್ನು ಈ ಥರ, ಫ್ರಂಟ್ ಅಂತಲ್ಲ ಬ್ಯಾಕ್ ಸಹ ಬರುತ್ತೆ. ನಾವು ಯಾವ ಸೈಡಿಗೆ ಒಂದು ಸಲ ಕೊಟ್ಟಿದ್ದೇವಲ್ಲ, ಅದನ್ನು ಈ ಪಾಯಿಂಟಿಗೆ ಹೀಗೆ ಇಟ್ಕೊಂಡು ಸ್ಟಿಚ್ ಆಗ್ತಾ ಬನ್ನಿ. ಸ್ಲೀವನ್ನು ಸ್ವಲ್ಪ ಓಕೆ, ಇಲ್ಲಿ ಸ್ಟಿಚ್ ಹಾಕ್ತೀವಿ ಈ ಥರ. ನೆಕ್ಸ್ಟ್ ಇಲ್ಲಿ ಪೀಸ್ ಎಷ್ಟು ಉಳಿತೆ ಅದನ್ನು ನಾವು ಆಪೋಸಿಟಾಗಿ ಈ ಥರ ಉಂಟಲ್ಲ, ಆಪೋಸಿಟಲ್ಲಿ ಫ್ರಿಲ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಒಂದು 1/4 ಇಂಚಲ್ಲಿ ಸಾಕು. ಈ ಥರ ಹೀಗೆ
ಓಕೆ, ಮಿಡ್ಲಲ್ಲಿ ಈ ಥರ ಸ್ಟಿಚಿಂಗ್ ಆಯಿತು. ನೆಕ್ಸ್ಟ್ ಡಬಲ್ ಸ್ಟಿಚ್ ಹಾಕಿದರೆ ಆಯಿತು ಗೈಸ್. ಓಕೆ ಗೈಸ್, ನೋಡಿದ್ರಲ್ಲಿ ಯಾವ ಥರ ಸ್ಲೀವ್ ಅಟ್ಯಾಚ್ ಮಾಡೋದಂತ. ಓಕೆ, ನೋಡಿದ್ರಲ್ಲ. ಓಕೆ ಗೈಸ್, ಬಾಯ್. ಹಾಗೆ ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬಾಯ್ ಗೈಸ್. ಜೈ ಶ್ರೀ ಕೃಷ್ಣ.